ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಎಲ್ಲ ಸ್ಪರ್ಧಿಗಳ ಮನಸ್ಸಿನ ಮಾತುಗಳನ್ನ ಈಗ ಬಿಗ್ ಬಾಸ್ ಅವರು ಎಲ್ಲರ ಮುಂದೆ ಹೇಳಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಂದು ಆ್ಯಕ್ಟಿವಿಟಿ ಕೂಡ ನಡೀತಾ ಇದೆ. ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಅವರು ಒಳಗಡೆ ಇರುವಂತಹ ಒಂದು ಗೊಂದಲಗಳಿಗೆ ಪರಿಹಾರ ಸಿಗುವಂತಹ ಸಮಯ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಯಾರೆಲ್ಲ ಯಾವ ರೀತಿ ಮಾತಾಡಿದ್ರು, ಅವರ ಮನಸ್ಸಿನ ಮಾತೆಲ್ಲ ಯಾವ ರೀತಿ ಮಾತಾಡಿದ್ರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಇದೀಗ ಈ ಒಂದು ಆಕ್ಟಿವಿಟಿಯಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಇವರಿಬ್ಬರ ಜಗಳದ ಮಧ್ಯೆ ಆಗಿರುವಂತಹ ಒಂದಿಷ್ಟು ವಿಷಯಗಳನ್ನ ಬಗ್ಗೆ ಇಲ್ಲಿ ಗಿಲ್ಲಿ ಅವರು ಅಶ್ವಿನಿ ಮುಂದೆ ಕ್ಷಮೆ ಕೂಡ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರ ಒಂದು ಮನಸ್ಸಿನ ಮಾತುಗಳನ್ನ ಕೂಡ ಹಂಚ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಜಗಳ ಆಡೋ ಟೈಮ್ನಲ್ಲಿ ಮಾತಿನ ಬರದಲ್ಲಿ ನಿಮಗೆ ಹೋಗೇ ಬಾರೆ ಅಂತ ಬೈದಿರ್ಬೋದು, ಬಟ್ ನಾನು ಕ್ಷಮೆ ಕೇಳ್ತೀನಿ. ಅಷ್ಟೇ ಅಲ್ಲದೆ ನನ್ನ ಮನಸ್ಸಿನ ತುಂಬ ಯೋಚನೆ ಮಾಡಿದ್ದೀನಿ. ನೀವು ವಯಸ್ಸಿನಲ್ಲಿ ದೊಡ್ಡವರು, ಬಟ್ ನಾನು ಮಾತಾಡಿದ ತಪ್ಪು, ಹಾಗಾಗಿ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ. ಬಟ್ ಯಾವುದೋ ಒಂದು ಸಂದರ್ಭದಲ್ಲಿ ಅದು ಮಾತಿನ ಬರದಲ್ಲಿ ಬಂದಿರುತ್ತೆ, ಬಟ್ ನಾನು ಮನಸ್ಸಿಂದ ಯಾವತ್ತೂ ಬೈಯಲ್ಲ. ಯಾಕಪ್ಪ ಅಂದರೆ ನೀವು ವಯಸ್ಸಲ್ಲಿ ದೊಡ್ಡವರು, ನೀವು ದೊಡ್ಡವರಿಗೆ ಒಂದು ಸ್ಥಾನ ಅಂತ ಇರುತ್ತೆ. ಆ ಒಂದು ಸ್ಥಾನ ಬಿಟ್ಟು ಬೇರೆಯವ್ರು ಮಾತಾಡೋಕ್ಕಾಗಲ್ಲ. ಬಟ್ ಆದರೆ ನಾನು ಸ್ವಲ್ಪ ಮಾತಿನ ಬರದಲ್ಲಿ ಆ ರೀತಿ ಮಾತಾಡಿದ್ದೀನಿ, ಹೋಗಿ ಬಾರೆ ತಗೋ ಅನ್ನೋ ರೀತಿಲಿ. ದಯವಿಟ್ಟು ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇದೊಂದು ಆಟದ ರೀತಿನ ಆಟವಾಗಿ ನೋಡೋಣ ಅನ್ನೋ ರೀತಿಲಿ ಮಾತಾಡ್ತಾರೆ. ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಫುಲ್ ಭಾವುಕರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಅಶ್ವಿನಿ ಅವರು ಕೂಡ ಅವರ ಒಂದು ಮನಸ್ಸಿನ ಮಾತನ್ನು ಗಿಲ್ಲಿ ಎದುರುಗಡೆ ಹೇಳ್ಕೊಂಡಿದ್ದಾರೆ. ಏನಪ್ಪ ಅಂದರೆ ಸೀರಿಯಸ್ ಆಗಿ ತಗೊಳ್ದೆ, ಯಾವುದೇ ಒಂದು ವಿಷಯನ ಸೀರಿಯಸ್ ಆಗಿ ತಗೊಳ್ದೆ, ನಿನ್ನ ರೀತಿಯಲ್ಲಿ ಅಂದರೆ ನೀನು ಇರುವ ರೀತಿಯಲ್ಲಿ ತೊಗೊಂಡು ಯಾವತ್ತೂ ಯೋಚನೆ ಮಾಡದೆ ಖುಷಿಯಿಂದ ಇರ್ತೀಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ನಾನು ಒಂದಂತೂ ಅರ್ಥ ಮಾಡಿಕೊಂಡೆ, ನೀನು ಸೀರಿಯಸ್ನೆಸ್ಸೇ ಇಲ್ಲದೆ ಇರೋವಂಥ ರೀತಿಯಲ್ಲಿ ಇದ್ದರೆ ತುಂಬ ಮನಸ್ಸು ತುಂಬ ಹಗುರವಾಗಿರುತ್ತೆ. ಬಟ್ ನಿನ್ನ ನೋಡಿ ನಾನು ಕಲಿತೆ. ಯಾಕಪ್ಪ ಅಂದರೆ ಎಲ್ಲ ಸೀರಿಯಸ್ ತೊಗೊಂಡು ಇರೋಕ್ಕಿಂತ ನಿನ್ನ ಥರ ಸ್ವಲ್ಪ ಸೀರಿಯಸ್ ಆಗಿದ್ದು, ಸ್ವಲ್ಪ ಕಾಮಿಡಿ ಆಗಿದ್ದು, ಲೈಫ್ನ ಎಂಜಾಯ್ ಮಾಡೋದಿದೆಯಲ್ಲ, ಅದು ಇಸ್ ಬೆಸ್ಟ್ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಿನ್ನಿಂದ ನಾನು ಒಂದು ಪಾಠನ ಕಲಿತೆ ಅಂತ ಹೇಳಿ ಇವರಿಬ್ಬರು ಒಂದು ಕೂಡ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವರಿಬ್ಬರ ಮಧ್ಯೆ ನಡೆದಂತಹ ಒಂದಿಷ್ಟು ಮಾತುಕತೆ ವಿಚಾರಗಳಾಗಿರ್ಬೋದು, ಹೊರಗಡೆ ತುಂಬ ನೆಗೆಟಿವ್ ಆಗಿ ಮಾತಾಡಿತ್ತು. ಬಟ್ ಈ ಒಂದು ಟಾಸ್ಕ್ ಅಂದರೆ ಟಾಸ್ಕ್ ರೀತಿಯೇ ಇರಬೇಕು, ಬೇರೆ ರೀತಿಯಲ್ಲಿ ನೋಡಬಾರ್ದು. ಅದೇ ರೀತಿ ಈಗ ಆ ಒಂದು ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಯಿತು, ಇನ್ನೇನು ಬಿಗ್ ಬಾಸು ಕೂಡ ಮುಗಿಯೋಕ್ಕೆ ಬಂತು. ಹಾಗಾಗಿ ಇವರ ಮಧ್ಯೆ ಇದ್ದಂತಹ ಒಂದಿಷ್ಟು ಮನಸ್ಸಿನ ಮಾತುಗಳನ್ನ ಈಗ ಬಿಗ್ ಬಾಸ್ ಒಂದು ಆ್ಯಕ್ಟಿವಿಟಿ ಮುಖಾಂತರ ಹೇಳಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅವರ ಕೈಯಲ್ಲಿ ಒಂದು ಲೆಟರ್ ಸಹ ಕೊಟ್ಟಿದ್ದಾರೆ. ಆ ಲೆಟರಲ್ಲಿ ಕೆಲವೊಂದಿಷ್ಟು ಪದಗಳು ಏನೋ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಇದರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ರೀತಿಯ ಒಂದು ಆ್ಯಕ್ಟಿವಿಟಿನ ಮಾಡಿಸಿದ್ದಾರೆ ಅಂತ. ಅಷ್ಟೇ ಈ ಒಂದು ಪ್ರೋಮೋ ಇನ್ನೂ ಯಾರು ನೋಡಿಲ್ಲ, ದಯವಿಟ್ಟು ಹೋಗಿ ಪ್ರೋಮೋ ಕೂಡ ನೋಡ್ಬೋದು. ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಈ ಒಂದು ಪ್ರೋಮೋ ತೆಳಗಡೆ ಒಂದು ಕ್ಯಾಪ್ಷನ್ ಸಹ ಕೊಟ್ಟಿದ್ದಾರೆ, ಏನು ಜಗಳದಿಂದ ಕ್ಷಮೆಯುತ, ಕೊನೆಯಲ್ಲಿ ಉಳಿಯೋದು ಸುಂದರ ಸ್ನೇಹ ಅಂತ. ಅಂದರೆ ಜಗಳದಲ್ಲಿ ಕ್ಷಮೆ ಕೇಳ್ಬೋದು, ಬಟ್ ಕೊನೆಯಲ್ಲಿ ಉಳಿಯೋದು ಸ್ನೇಹ ಮಾತ್ರ ಅಂತ. ಯಾಕಪ್ಪ ಅಂದರೆ ಎಂಥ ವಿಷಯದಲ್ಲೂ ಜಗಳ ಕೂಡ ಆಡಿರ್ಬೋದು. ಕೊನೆ ವಿಚಾರಗಳನ್ನ ನೆನೆಸ್ಕೊಂಡಾಗ ಮನಸ್ಸಿಗೆ ನೋವಾಗೋದು ಅಂತೂ ಕನ್ಫರ್ಮು. ಬಟ್ ಅದೇ ರೀತಿ ಈಗ ಗಿಲ್ಲಿಯವರು ತಮ್ಮ ಮನಸ್ಸಿನ ಮಾತನ್ನ ಹೇಳ್ಕೊಂಡಿದ್ದಾರೆ. ನೋಡೋಣ, ಇವತ್ತಿನ ಒಂದು ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾವೆಲ್ಲ ಸ್ಪರ್ಧಿಗಳು ಅವರವರ ಮನಸ್ಸಿನ ಮಾತುಗಳನ್ನ ಹೇಗೆ ಹೇಳ್ಕೊಂಡಿದ್ದಾರೆ, ಮತ್ತು ಯಾರ ಹತ್ರ ಕ್ಷಮೆ ಕೇಳಿದ್ದಾರೆ, ಯಾವ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಒಂದು ಎಪಿಸೋಡಲ್ಲಿ ಸಿಗುತ್ತೆ. ಬಟ್ ಈ ಒಂದು ಪ್ರೋಮೋದಲ್ಲಿ ಅಶ್ವಿನಿ ಮತ್ತು ಗಿಲ್ಲಿಯವರು ಮಾತಾಡುವಂಥ ವಿಷಯಗಳನ್ನ ಅಷ್ಟೇ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವರೆಲ್ಲ ಸಮಸ್ಯೆ ಕಂಪ್ಲೀಟ್ ಆದಮೇಲೆ, ಅಂದರೆ ಅವರ ಒಂದು ಮನಸ್ಸಿನ ಮಾತುಗಳನ್ನ ಕೇಳಿಕೊಂಡು ಯಾರಿಗೆ ಕ್ಷಮೆ ಕೇಳಿ ಅವರಿಬ್ಬರು ಸೇರಿಕೊಂಡು ಒಂದು ಲೆಟರ್ನ ಒಂದು ಬೆಂಕಿ ಹುಂಡದಲ್ಲಿ ಹಾಕಬೇಕು. ಆ ರೀತಿಯ ಒಂದು ಆ್ಯಕ್ಟಿವಿಟಿ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಫೈನಲಿ ವೀಕ್ಷಕರೇ, ಇನ್ನೇನು ಕೆಲವೇ ದಿನಗಳು ಮಾತ್ರ ಫಿನಾಲೆ ಇರುವಂಥದ್ದು. ಕೊನೆಗೂ 3 ತಿಂಗಳ ಬಿಗ್ ಬಾಸ್ ಜರ್ನಿ ಈಗ ಎಂಡ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ವೋಟಿಂಗ್ ಪೋಲ್ ಕೂಡ ಆನ್ ಆಗಿದೆ. ನಿಮ್ಮ ಫೇವ್ರೇಟ್ ಸ್ಪರ್ಧೆಗೆ ದಯವಿಟ್ಟು ವೋಟ್ ಕೂಡ ಮಾಡ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಮತ್ತು ಈ ಒಂದು ಸೀಸನ್ ಯಾರು ವಿನ್ ಆಗಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಬಟ್ ಇಷ್ಟು ದಿನ ಯಾವ ರೀತಿ ವೋಟ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಬಟ್ ಆದರೆ ಈಗ ನಡೆಯುವಂತಹ ಒಂದು ವೋಟಿಂಗ್ ಪೋಲ್ನಲ್ಲಿ ದಯವಿಟ್ಟು ನಿಮ್ಮ ಫೇವ್ರೇಟ್ ಸ್ಪರ್ಧಿಗೆ ವೋಟ್ ಮಾಡಲೇಬೇಕು. ಇಷ್ಟು ದಿನ ಮಾಡಿದಂಥ ವೋಟ್ಗಳು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಬಟ್ ಇದಕ್ಕೂ ಆ ಒಂದು ಇಂಪಾರ್ಟೆಂಟ್ಗಿಂತ ಡಬಲ್ ಇಂಪಾರ್ಟೆಂಟ್ ಈ ಒಂದು ಟೈಮಲ್ಲಿ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ನಡೆಯುವಂತಹ ಒಂದು ವೋಟ್ಗಳ ಪೋಲ್ ಎಣಿಕೆ ಇದೆಯಲ್ಲ, ಇದೊಂದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗುವಂತಹ ಒಂದು ಚಾನ್ಸಸ್ ತುಂಬ ಹೈ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಆ ಒಂದು ಕಾರಣಕ್ಕೆ ದಯವಿಟ್ಟು ಜಿಯೋ ಹಾಟ್‌ಸ್ಟಾರ್ ಆ್ಯಪಲ್ಲಿ ಹೋಗಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗೆ ದಯವಿಟ್ಟು ವೋಟ್ ಕೂಡ ಮಾಡ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಫೇವ್ರೇಟ್ ಸ್ಪರ್ಧೆ ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೀನಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಬಟ್ ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಡೆ ಮಕರ ಸಂಕ್ರಾಂತಿ ಹಬ್ಬದ ಅಂದರೆ ಸಂಕ್ರಾಂತಿ ಹಬ್ಬದ ಸಡಗರ ಕೂಡ ನಡೀತಾ ಇದೆ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಹಬ್ಬದ ದಿವಸನ ಖುಷಿ ಕೂಡ ಹಂಚ್ಕೊತಾ ಇದ್ದಾರೆ, ಅವರ ಕೈ ನೆನಪುಗಳನ್ನ ಸಹ ಹಂಚ್ಕೊತಾ ಇದ್ದಾರೆ. ಈ ಒಂದು ಸೀನ್ ನೋಡೋಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಕೂಡ ಬರ್ತಾ ಇರುವಂಥದ್ದು. ಹಾಗಾಗಿ ಇವರ ಮಧ್ಯೆ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಈಗ ಕ್ಲಾರಿಟಿ ಕೂಡ ಸಿಗ್ತಾ ಇದೆ. ಏನಪ್ಪ ಅಂದರೆ
ಸೊ ಯಾವ ರೀತಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗಿದ್ರು ಎಲ್ಲ ಒಂದು ಫ್ಯಾಮಿಲಿ ರೀತಿ, ಅದೇ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋ ರೀತಿಯಾಗೆ ಸೊ ಫ್ಯಾಮಿಲಿಯಾಗಿ ಹೊರಗಡೆ ಹೋಗಬೇಕು ಅಂತ. ಯಾಕಪ್ಪ ಅಂದರೆ ಒಬ್ಬರ ಮೇಲೆ ಒಬ್ಬರು ಸಿಟ್ಟಿಟ್ಕೊಂಡು ಇನ್ನೊಬ್ಬರ ಮೇಲೆ ಇನ್ನೊಬ್ಬರು ಸಿಟ್ಟಿಟ್ಕೊಂಡು ಆ ರೀತಿ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಒಂದು ಆ್ಯಕ್ಟಿವಿಟಿ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿದೆ. ಆ ಒಂದು ಬೆಂಕಿ ರೀತಿಯಲ್ಲಿ ಹಾಕಿ ಸೊ ಅವರ ಒಂದು ಮನಸ್ಸಿನ ಮಾತುಗಳನ್ನ ಹಂಚ್ಕೊಂಡು, ಅಷ್ಟೇ ಅಲ್ಲದೆ ಯಾವ ವಿಷಯದ ಬಗ್ಗೆ ಕ್ಷಮೆ ಕೇಳಬೇಕು, ಯಾರ ಜೊತೆ ತುಂಬ ಜೊತೆಯಾಗಿರಬೇಕು ಅದನ್ನೆಲ್ಲ ಈಗ ಹಂಚ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಕೆಲವೊಂದಿಷ್ಟು ಸ್ಪರ್ಧಿಗಳು ಮಾತಾಡಿದ್ದಾರೆ, ಬಟ್ ಈ ಒಂದು ಪ್ರೋಮೋದಲ್ಲಿ ಆ ಒಂದು ವಿಷಯಗಳನ್ನ ತೋರಿಸಿಲ್ಲ. ಮೇನ್ ಟಾಪಿಕ್ ಏನಿದೆ ಅಷ್ಟೇ ತೋರಿಸಿದ್ದಾರೆ. ಬಟ್ ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರು ತುಂಬ ಮಾತಾಡಿರೋದಂತೂ ಕನ್ಫರ್ಮು, ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಇವತ್ತಿನ ಒಂದು ಪ್ರೋಮೋ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಅಂದರೆ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನಾಗುತ್ತೆ ಏನಿಲ್ಲ ಅಂತ. ಸೊ ಆಲ್ಮೋಸ್ಟ್ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಧ್ರುವ ಅಂತವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಆಯಿತು. ಈಗ 6 ಜನ ಸ್ಪರ್ಧಿಗಳು ಫೈನಲ್ ಕಂಟೆಸ್ಟೆಂಟ್ಸ್ ಆಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಫಿನಾಲೆ ದಿವಸ ಒಬ್ಬೊಬ್ಬರೇ ಆಗಿ ಹೊರಗಡೆ ಬರ್ತಾರೆ. ನೋಡೋಣ ಯಾರು ಬರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಟಾಪ್ 1, ಟಾಪ್ 2, ಟಾಪ್ 3 ಯಾರು ಇರ್ಬೋದು. ಸೊ ಮತ್ತು ಈ ಒಂದು ಕಿರೀಟ ಯಾರಿಗೆ ಒಲಿಯುತ್ತೆ ಅಂದರೆ ಈ ಸಾರಿ ಬಿಗ್ ಬಾಸ್ ಸೀಸನ್ 12ರ ಒಂದು ಅವಾರ್ಡ್ ಅಂದರೆ ಒಂದು ಟ್ರೋಫಿ ಯಾರಿಗೆ ಒಲಿಯುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ರನ್ನಪ್ ಯಾರಾಗ್ತಾರೆ ಅಂತ ತುಂಬ ಡಿಸ್ಕಸ್ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಔಟ್ಸೈಡ್ ತುಂಬ ಸಪೋರ್ಟ್ ಕೂಡ ಸಿಗ್ತಾ ಇದೆ, ಅಂದರೆ ಹೊರಗಡೆ ಕೂಡ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಪ್ರೊಮೋ ಅಪ್ಡೇಟ್ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.